ಮುಂಚೆ ಮಕ್ಕಳು ಕೇಳಿದ ಕ್ವೆಶನ್ಸ್ಗೆಲ್ಲ ಆನ್ಸರ್ ಹೇಳಬೇಕಾದ್ರೆ ನಿಮ್ಮ ಚೈಲ್ಡ್ಹುಡ್ನ ಕವರ್ ಮಾಡಿದ್ದೆ, ತುಂಬ ಇನ್ಫಾರ್ಮೇಟಿವ್ ಆಗಿತ್ತು. ಆದರೆ ಅದರಿಂದ ಇನ್ನೊಂದೇನು ಅನಿಸುತ್ತೆ ಅಂದರೆ ಎಲ್ಲ ಈಸಿನ ಮಕ್ಕಳಿಗೆ ಟು ಬಿಕಮ್ ವಾಟ್ ದೇ ವಾಂಟ್ ಅನ್ಸ್ಬಿಡುತ್ತೆ. ಸೊ ಕ್ವೆಶನ್ ಏನಂದರೆ, ನಿಮಗೆ ಸೆಟ್ ಬ್ಯಾಕ್ಸು ಇತ್ತ, ಹೇಗೆ ಹ್ಯಾಂಡಲ್ ಮಾಡಿದರೆ, ಆ ಸ್ಕಿಲ್ ಕೂಡ ಆ ಮೈಂಡ್ ಸೆಟ್ ಕೂಡ ಮಕ್ಕಳಿಗೆ ತುಂಬ ಇಂಪಾರ್ಟೆನ್ಸ್ ಇರುತ್ತೆ. ಸರ್, ಸೆಟ್ ಬ್ಯಾಕು ಅಂತ ಹೇಳಿದ್ರೆ ಮಕ್ಕಳಿಗೆ ಅಂದರೆ ಇವತ್ತಿನ ಮಕ್ಕಳಿಗೆ ಅರ್ಥ ಆಗೋದು ಕಷ್ಟ ಸರ್. ಎಷ್ಟು ಈಸಿ ಆಗಿಬಿಟ್ಟಿದೆ ಜೀವನ ಅಂದರೆ, ಆ ಹಾಡಲ್ಲಿ ಹೇಳ್ತಾ ಇದ್ರು ನಮ್ಗೆ ಏನು ಬೇಕಿದ್ರೂ ಕೊಡಿಸ್ತಾರೆ, ಯಾವುದಕ್ಕೂ ಭಯ ಇಲ್ಲ ಅಂತ. ಅದು ಅನಿಸಿದಂದರೆ ಈಗಿನ ಮಕ್ಕಳದ್ದು ಮಾತ್ರ ಅದಾಗಿರೋಕ್ಕೆ ಸಾಧ್ಯ ಅಂತ. ಬಡತನ ಅಂದರೆ ಏನು ಗೊತ್ತಿಲ್ಲ ಮಕ್ಕಳಿಗೆ, ಫೇಲ್ಯೂರ್ ಗೊತ್ತಿಲ್ಲ. ಆಮೇಲೆ ನಮ್ಮ ಕಾಲದಲ್ಲಿ ಯಾವತ್ತೂ ಸಮಾಧಾನಕರ ಬಹುಮಾನ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ ರೀ. ಕಾನ್ಸಲೇಷನ್ ಪ್ರೈಸ್ ಅಂತೆ, ಸರ್ಟಿಫಿಕೇಟ್ ಫಾರ್ ಪಾರ್ಟಿಸಿಪೇಟಿಂಗ್ ಅಂತೆ. ಅಂದರೆ ನನಗೆ ಏನೋ ಒಂದು ಸಿಗುತ್ತೆ ಈ ಸಮಾಜದಲ್ಲಿ ಅಂತ. ನೋ ಅನ್ನುವ ಶಬ್ದವನ್ನು ಕೇಳಿಸ್ಕೊಂಡೇ ಗೊತ್ತಿಲ್ಲ ಮಕ್ಕಳಿಗೆ. ನೋ ಅಂದರೆ ಏನು, ವಾಟ್ ಡಸ್ ಇಟ್ ಮೀನ್ ಅಂತ ಗೊತ್ತೇ ಇಲ್ಲ. ಹಾಗಿದ್ದಾಗ ಅಫ್ಕೋರ್ಸ್ ನಮ್ಮ ಬಾಲ್ಯದಲ್ಲೆಲ್ಲ ಎಸ್ ಅನ್ನೋ ಶಬ್ದ ಎಷ್ಟು ಅಪರೂಪ ಆಗಿತ್ತು. ನಾವೇನೋ ಕೇಳಿದ್ದಕ್ಕೆ ಎಸ್ ಅನ್ನೋ ಶಬ್ದ ಎಷ್ಟು ಅಪರೂಪ ಆಗಿತ್ತು. ಖರ್ಚು ಎಷ್ಟು ಕಡಿಮೆ ಇತ್ತು, ಅಥವಾ ನಾವು ಖರ್ಚು ಕಡಿಮೆ ಮಾಡಿಸ್ತಿದ್ವಿ. ನಾವು ಮೊದಲನೇ ಸಲ ನಮ್ಮ ತಂದೆ ಹತ್ರ ಶೂಸ್ ಕೇಳಿದಾಗ, ಅಂಗಡಿಗೆ ಹೋಗಿ ಕೇಳಿದಾಗ 500 ರೂಪಾಯಿ ನಮ್ಮ ತಂದೆ ನಕ್ಬಿಟ್ರು. 500 ರೂಪಾಯಿ ಶೂ ಹಾಕ್ಕೊಂಡು ಯಾರು ಓಡೋಕ್ಕಾಗತ್ತಾ ಅಂತ. ಅದು ಯಾವುದೂ ಅರ್ಥ ಆಗೋದಿಲ್ಲ ಈಗಿನ ಮಕ್ಕಳಿಗೆ. ನಾನೇ ನನ್ನ ಮಕ್ಕಳು ಈಗ ಏನೋ ಪ್ಲೇ ಹೋಮಿಗೆ 1,20,000 ರೂಪಾಯಿ ಫೀಸ್ ಅಂದರು. ನಾನು ಡಿಗ್ರಿ ತನಕ ಮುಗಿಸ್ಬಿಟ್ಟಿದ್ದೀರಿ ಅಷ್ಟರಲ್ಲಿ. ಡಿಗ್ರಿ ತನಕ ಓದಿದ್ದೀವಿ ನಾವು 1,20,000 ಸೊ ಈಗಿನ ಮಕ್ಕಳಿಗೆ ಅದನ್ನ ಅರ್ಥ ಮಾಡಿಸೋದು ಕಷ್ಟ. ನನಗೆ ಅವಾಗ ಅನ್ಸೋದು ನಾವು ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಇಲ್ಲದೇ ಇರೋರನ್ನ ತೋರಿಸ್ಬೇಕು. ಹಾಗೂ ಒಂದು ಜೀವನ ಇರುತ್ತೆ ಅನ್ನೋದನ್ನು ತೋರಿಸ್ಬೇಕು. ಆವಾಗ ಮಾತ್ರ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಈಗ ನನಗೆ ಭಾಳ ಬೇಜಾರಾಗುತ್ತೆ. ರಾಜಸ್ಥಾನದ ಕೋಟಾದಲ್ಲಿ JEEಗೆಲ್ಲ ಪ್ರಿಪರೇಷನ್ಗೆಲ್ಲ ಒಂದು ಚೆನ್ನಾಗಿದೆಯಂತಲ್ಲಿ. ಸರ್, ವಾರಕ್ಕೊಬ್ಬರು ಇಬ್ಬರು ಮಕ್ಕಳು ಅಲ್ಲಿ ನೇಣಿಗೆ ಬೀಳ್ತಾರೆ. ಒಬ್ಬರು ಇಬ್ಬರು ಪ್ರತಿ ವಾರ. ಭಾಳ ಬೇಜಾರಾಗುತ್ತೆ ನನಗೆ. ಅಂದರೆ ಲೈಫ್ನಲ್ಲಿ ಹಿನ್ನಡೆ ಅಂದರೆ ಏನು ಅನ್ನೋದನ್ನು ಕಲಿಸ್ಲೇ ಇಲ್ವಾ ಅಂತ. ತಂದೆ ತಾಯಿ ಕಲಿಸ್ಲೇ ಇಲ್ವಾ. ನೋ ಅಂದರೆ ಏನು ಅನ್ನೋದನ್ನು ತಂದೆ ತಾಯಿ ಕಲಿಸ್ಲೇ ಇಲ್ವಾ. ಅಂತಿಮವಾಗಿ ಒಬ್ಬ ಮನುಷ್ಯ ಯಶಸ್ವಿ ಅಂತ ಆಗೋದು ಆತ ಸೆಟ್ ಬ್ಯಾಕ್. ನಾನು ಮೊನ್ನೆ ಶಿವಮೊಗ್ಗದಲ್ಲಿ ನಮ್ಮ ಈಶ್ವರಪ್ಪನವ್ರ ಕಾಲೇಜಿಗೆ ಒಂದು ಕಡೆ ಕರೆದಿದ್ರು ಪ್ರತಿಭಾ ಪುರಸ್ಕಾರಕ್ಕೆ. ನಾನು ಅಲ್ಲೇ ಹೇಳಿದೆ, ಪ್ರತಿಭಾ ಪುರಸ್ಕಾರ ಅಂತ ಗೊತ್ತಿದ್ದರೂ ಬರ್ತಾನೆ ಇರಲಿಲ್ಲ ನಾನು. ಒಬ್ಬ PUC ಫೇಲ್ ಆದವನ ಹತ್ರ PUC ರ್ಯಾಂಕ್ ತೊಗೊಂಡವ್ರಿಗೆ ನೀವು ಅವಾರ್ಡ್ ಕೊಡಿಸ್ತಿದ್ದೀರಲ್ಲ. PUC ಫೇಲ್ ಆದವನ ಹತ್ರ PUC ರ್ಯಾಂಕ್ ತೊಗೊಂಡವ್ರು ನೀವು ಅವಾರ್ಡ್ ಕೊಡಿಸ್ತಿದ್ದೀರಲ್ಲ, ನಿಮಗೇನು ಬುದ್ಧಿ ಇದೆಯಾ ಅಂತ ಬೈತಾ ಇದ್ದೆ ನಾನು. ಅಲ್ಲದೇ ಹೇಳ್ತಾ ಇದ್ದೆ, ಸೋಲುಗಳನ್ನು ಹೆಂಗೆ ಅಂತಿಮವಾಗಿ ಸರ್ ನಾನು ಇನ್ನೂ ತನಕ ನನ್ನ 19ನೇ ವರ್ಷದ ಜರ್ನಲಿಸಮ್ಮು ಯಾರೂ ಇನ್ನೂ ತನಕ ನಿನ್ನ ಜಾತಿ ಯಾವುದು ಅಂತ ನಾನು ಕೇಳಿಲ್ಲ, ಮತ್ತು ನಿನ್ನ ಮಾರ್ಕ್ಸ್ ಎಷ್ಟು ಅಂತ ಯಾರೂ ಕೇಳಿಲ್ಲ ನನಗೆ. ನನ್ನ ಜಾತಿ ಮತ್ತು ನನ್ನ ಮಾರ್ಕ್ಸ್ ಎರಡನ್ನೂ ಕೇಳಿಲ್ಲ. ನಾವು ಮಾರ್ಕ್ಸಿಂದ ಓಡಿಸ್ತೀವಿ ಮಕ್ಕಳನ್ನ. 1% ಕಡಿಮೆ ಆದರೆ 1% ಎಲ್ಲೋಯ್ತು, ಯಾಕೆ ಬರಲಿಲ್ಲ ಹಾಗೆ. ಬಟ್ ಮಕ್ಕಳಿಗೆ ಕಲಿಸ್ಬೇಕಾಗಿದ್ದು ಬೇರೆ ಇದೆ. ಸ್ಟ್ರಗಲ್ಗಳನ್ನು ಹೇಳಿದರೆ ತುಂಬ ದೊಡ್ಡ ಸ್ಟ್ರಗಲ್ಗಳು. ಆದರೂ ಒಂದು ಸ್ವಲ್ಪನಾದರೂ ನಮ್ಮ ಮಕ್ಕಳು ತಿಳ್ಕೊಂಡು ಬೆಳೀಬೇಕು. ಡೆಫಿನೆಟ್ಲಿ ನೀವು ಕೇಳಿದ ಕ್ವಶನ್ ಭಾಳ ರಿಲೆವೆಂಟ್ ಆಗಿತ್ತು. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.